ಸೂಕ್ತ ಸಮಯದಲ್ಲಿ ಹಿಂಗಾರು ಬಿತ್ತನೆ ಬೀಜ ವಿತರಣೆ ಮಾಡಿದ ಯಲ್ಲಪ್ಪ ಬಾಬರಿಯ ಗದಗ ಜಿಲ್ಲೆಯ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಆವರಣದಲ್ಲಿ ಆಯೋಜಿಸಲಾಗಿದ್ದ 2025-26ನೇ ಸಾಲಿನ ಹಿಂಗಾರು ಹಂಗಾಮಿನಲ್ಲಿ ಸಬ್ಸಿಡಿ ದರದಲ್ಲಿ ರೈತರಿಗೆ ಸಿಗುವಂತ 20 ಕೆಜಿ ಪ್ಯಾಕೆಟ್ನ ಕಡಲೆ ಬಿತ್ತನೆ ಬೀಜದ ಜೊತೆಗೆ ಜೋಳದ ಬೀಜವನ್ನು ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ಇವರು ಕಡಲೆ ಬೀಜ ಜೋಳದ ಬೀಜ ವಿತರಣೆ ಮಾಡಿ ಮಾತನಾಡಿದವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಹಕಾರಿ ಸಂಘದ ಅಧ್ಯಕ್ಷ ರಾಮಪ್ಪ ಹಚ್ಚಪ್ಪನವರ ವಹಿಸಿಕೊಂಡಿದ್ದರು. ಇನ್ನು ಗದಗ ತಾಲೂಕಿನ ಬೆಟಗೇರಿ ಹೋಬಳಿ ರೈತ ಸಂಪರ್ಕ ಕೇಂದ್ರದಲ್ಲಿ 20 ಕೆಜಿ ಪ್ಯಾಕೆಟ್ನ ಕಡಲೆ ಬೀಜಕ್ಕೆ ಸರ್ಕಾರ 1160 ರೂಪಾಯಿ ದರ ನಿಗದಿಪಡಿಸಿತ್ತು. ಪ್ರತಿಯೊಬ್ಬ ರೈತರ ಖಾತೆಗೆ 5 ಪ್ಯಾಕೆಟ್ ಕಡಲೆ ಬೀಜವನ್ನು ಸರ್ಕಾರದ ಆದೇಶದಂತೆ ಎಲ್ಲ ರೈತರಿಗೂ ಕೂಡ ಕೊಡಲಾಗುತ್ತದೆ ಅಂತ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಕೃಷಿ ಅಧಿಕಾರಿಗಳಾದ ರಮೇಶ್ ಜತ್ತಿ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಶರಣಪ್ಪ ಜೋಗಿನ್, ಕುಬೇರಗೌಡ ಪಾಟೀಲ್ ಮತ್ತು ಮಲ್ಲಿಕಾರ್ಜುನ ಇದ್ಲಿ, ಭೀಮಪ್ಪ ರಾಮಜಿ ಮತ್ತು ಬಾಳಪ್ಪ ಗಂಗಾರಾತ್ರಿ, ಫಕೀರಪ್ಪ ಜೋಗಿನ್, ರಾಮಪ್ಪ ಗುಡ್ಲಾನೂರ್ ಮತ್ತು ರಾಮಣ್ಣ ಕಂಕರಿ, ಸುರೇಶ ಗುಂಡಪ್ಪನವರ್, ಬಸವರಾಜ ಯತ್ನಟ್ಟಿ ಮತ್ತು ರಾಮಣ್ಣ ಗುಡ್ಲಾನೂರ್ ಮತ್ತು ವೆಂಕಟೇಶ್ ಪೂಜಾರ್, ಮಂಜುನಾಥ್ ತುಪ್ಪದ್, ರಾಮಣ್ಣ ಖಂಡ್ರೆ ಹಾಗೂ ಅನೇಕ ರೈತರು ಪಾಲ್ಗೊಂಡಿದ್ದರು. ವರದಿ ಪಂಚಯ್ಯ ಹಿರೇಮಠ್. ಕಡ್ಲಿ ಬೀಜ ತಗೊಂಡ್ಬರ್ತಾರ. ಆ ರೀತಿ ನಮ್ಮ ರೈತರಿಗೆ ತೊಂದರೆ ಆಗ್ಲಾರ್ದಂತಾಗ ನಮ್ಮ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತೆ ನಿರ್ದೇಶಕರು ಎಲ್ಲರೂ ಕೂಡಿ ಈ ಒಂದು ಯಶಸ್ವಿ ಕಡ್ಲಿ ಬೀಜ ವಿತರಣೆ ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ನಡೆದು ಎಲ್ಲ ರೈತರಿಗೂ ಕಡ್ಲಿ ಬೀಜ ಸಮರ್ಪಕವಾಗಿ ದೊರೆತವಂತ ಆಶ್ವಾಸನೆ ನಮ್ಗೈತಿ. ಇನ್ನು ಆ ಬೀಜ ಕಡಿಮೆ ಬಿದ್ದರಪ್ಪ ಅಂದ್ರೆ ನಮ್ಮ ಇಲಾಖೆ ಅಧಿಕಾರಿಗಳು ಈಗಾಗಲೇ ಇಲ್ಲೇ ಬಂದಿದ್ದಾರೆ. ನಾವು ಎಷ್ಟು ಲೋಡ್ ಕೇಳ್ತೀವಿ ಅಷ್ಟು ಲೋಡ್ ಕೊಡಕ್ಕೆ ಸಜ್ಜ ಇದ್ದಾರೆ.